ರೀ ಕಾಫಿ. ವೆಂಕಿ ಏನಾಯ್ತು? ನಾವೇನೋ ಹೇಳ್ಬೇಕಂತ ಯೋಚನೆ ಮಾಡಿ ಏನೋ ಗೊತ್ತಾಗ್ತಾ ಇಲ್ಲ. ಅಮ್ಮಮ್ಮ ನಿನ್ನಮ್ಮ ಅಬ್ಬ ಅಬ್ಬ ಅಬ್ಬೋ ದೊಡ್ಡ ಕೆಲಸ ಬಂದಿದ್ಯಾ? ಅಬ್ಯಾ ಅಬ್ಬ ಚಲ್ವಿ ಆಗ್ಲೇ ಹೋಗಿದ್ದಾಳಾ? ಅಬ್ಬ ಸರಿಪಾ, ಆಗ್ಲಿ, ಒಳ್ಳೇದಾಗ್ಲಿ. ಹುಷಾರು. ಅಬ್ಬ ಅಬ್ಬ ಒಳ್ಳೇದಾಗ್ಲಿ. ಎದುರು ವೆಂಕಿ, ನಿನ್ ಮನ್ಸು ತುಂಬಾ ಒಳ್ಳೇದು. ಎಲ್ಲ ಒಳ್ಳೇದೇ ಆಗತ್ತೆ. ಹೋಗ್ಬಾ ಅಬ್ಬ ಹೋಗ್ಬಾ. ಹರೀಶ್ ಅಣ್ಣ ಯಾಕೆ ಹೀಗೆಲ್ಲ ಮಾಡ್ದ? ಅವನ್ ಮಾಡಿದ್ದಕ್ಕೆ ಅದಕ್ಕೆ ಎಷ್ಟೆಲ್ಲ ಅನುಭವಿಸ್ತಾ ಇದ್ದಾರೆ. ಜಾನ್ವಿಯವರೇ, ಇವತ್ತು ಅವ್ರು ಕರೆದಿರೋದು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಅವ್ರನ್ನೆಲ್ಲ ನೋಡಿ ತುಂಬ ದಿನ ಆಗಿದೆ. ಅವರು ನಮ್ಮನ್ನು ನೆನಪಿಸ್ಕೊಂಡು ಪೂಜೆ ಕರೆದಿದ್ದಾರಲ್ಲ, ಐ ಆಮ್ ರಿಯಲಿ ಹ್ಯಾಪಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಗೊತ್ತಾ? ಅದಕ್ಕೆ ಬಗ್ಗೆ ನಾನು ಯೋಚನೆ ಮಾಡ್ತಿದ್ರೆ ಇವ್ರದೇ ಚಿಂತೆ. ಆದರೆ ಯಾಕೆ ಹೀಗೆ ಕೂತಿದ್ದೀರಿ? ಬನ್ನಿ ಹೊರಡೋಣ. ಜಾನ್ವಿಯವರೇ, ಅವರು ಬರೀ ನನಗೆ ಪರಿಚಯದವರು ಅಷ್ಟೇ ಅಲ್ಲ. ಕೆಲವು ವರ್ಷಗಳ ಹಿಂದೆ ನನ್ನ ಕಂಪ್ನಿ ತುಂಬ ಸಂದಿಗ್ಧ ಪರಿಸ್ಥಿತಿಲಿತ್ತು. ಏನು ಮಾಡಬೇಕು ಅಂತ ತೋಚ್ತಾ ಇರಲಿಲ್ಲ, ಯಾರನ್ನು ಅಡ್ವೈಸ್ ಕೇಳಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಅಂಥ ಸಮಯದಲ್ಲಿ ನಾನು ಕೇಳೋದಕ್ಕೆ ಮುಂಚೆನೇ ಸಹಾಯ ಹಸ್ತ ನೀಡಿದವರು ಅವರು. ಅವ್ರ ಕಂಪ್ನಿ ಪ್ರಾಫಿಟನ್ನು ನನ್ನ ಕಂಪ್ನಿ ಉಳಿಸೋಕ್ಕೋಸ್ಕರ ವೆಚ್ಚ ಮಾಡಿದಂಥ ಮಹಾಜೀವಿ. ಅವ್ರು ಕರೆದಿದ್ದಾರೆ ಅಂದಮೇಲೆ ಹೋಗ್ತಾ ಇದ್ರೆ ನನಗೆ ಎಲ್ಲಿಗೂ ಬರೋಕ್ಕೆ ಇಷ್ಟ ಇಲ್ಲ. ನೀವು ಹೋಗಿ ಬನ್ನಿ, ನಂಗೆ ಮೂಡಿಲ್ಲ. ಆದರೆ ಹಾಗೆ ಯಾಕೆ ಹೇಳ್ತಾ ಇದ್ದೀರಿ? ನಾನು ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ತಿಲ್ಲ ಅಲ್ವಾ? ಪೂಜೆ ನಡೀತಾ ಇರೋ ಮನೆ, ಹಿರಿಯರಿರೋ ಮನೆ, ಹಿರಿಯರ ಆಶೀರ್ವಾದ ಸಿಕ್ಕರೆ ಒಳ್ಳೇದು ಅಂತ ನೀವೇ ಹೇಳ್ತಿರ್ತೀರ ಅಲ್ವಾ? ನೋಡಿ, ಅಷ್ಟೊಂದು ಸಹಾಯ ಮಾಡಿದವ್ರು ಕರ್ತಿದ್ದಾರೆ, ಹೋಗದೆ ಇದ್ರೆ ಚೆನ್ನಾಗಿರಲ್ಲ. ಹೀಗೆ ಹೋಗಿ ಹಾಗೆ ಬಂದುಬಿಡೋಣ, ತುಂಬ ಹೊತ್ತು ಬೇಡ, ಏನಂತೀರಿ? ಸರಿ. ಅದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ಬಾರ್ದಾ? ಸರಿ ಬನ್ನಿ.